ಸರ್ ಕಾಲೇಜು, ಸೆಲ್ಫ್ ಸ್ಟಡಿ, ಹೋಮ್ವರ್ಕು ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ನನಗೊಂದು ಪರ್ಫೆಕ್ಟ್ ಡೈಲಿ ಟೈಮ್ ಟೇಬಲ್ ಬೇಕು. 600 ಔಟ್ ಆಫ್ 600 ತಗೊಳ್ಳಿಕ್ಕೆ ಅಂದ್ರೆ ನೀವು ಪರ್ಫೆಕ್ಟ್ ಆಗಿರುವಂತಹ ವಿಡಿಯೋಗೆ ಬಂದಿದ್ದೀರಾ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಸಿಂಪಲ್ಲು, ಈ ಟೈಮ್ ಟೇಬಲ್ಲು ನಾನು ನಿಮಗೋಸ್ಕರ ಮಾಡ್ತಾ ಇರೋದು. ಹೀಗಾಗಿ ಟೈಮ್ ಟೇಬಲ್ ಅಲ್ಲಿ ನಿಮಗೆ ಏನೇನು ಪಾಯಿಂಟ್ಸ್ಗಳಿರುತ್ತೋ ಅವುಗಳನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೂ ಸಹ ನಾನು ಸ್ಕೋಪ್ ಅನ್ನ ಕೊಡ್ತೇನೆ. ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಏನು? ಎಲ್ರಿಗೂ ದಿನದಲ್ಲಿ ಎಷ್ಟು ಗಂಟೆ ಇರುತ್ತೆ? 24 ಅವರ್ಸ್, 24 ಗಂಟೆ ಇರುತ್ತೆ. ಈ 24 ಗಂಟೆಯಲ್ಲಿ ನಾವು 8 ತಾಸು ನಿದ್ದೆ ಮಾಡ್ತೇವೆ ಅನ್ಕೋಣ, ಓಕೆನಾ? ಹಾಗೆ ಮತ್ತೊಂದು 8 ತಾಸು ಕಾಲೇಜಿಗೆ ಹೋಗುತ್ತೆ ಅನ್ಕೋಣ. ಸ್ಲೀಪು, ಕಾಲೇಜು 16 ಅವರ್ ಹೋಯ್ತು. ಮತ್ತು ಉಳಿದಿರುವಂತಹದ್ದು 8 ಗಂಟೆ. ಈ ಮತ್ತೊಂದು 8 ಅವರ್ನಲ್ಲಿ ಅನ್ಕೊಳ್ಳೋಣ ಮತ್ತೊಂದು 3 ಅವರು ಊಟ, ತಿಂಡಿ, ಫ್ರೆಶ್ ಅಪ್ಪಿಗೆ ಹೋಯ್ತು. ಕೊನೆಗೆ ಉಳಿದಿರುವಂತಹದ್ದು 5 ಅವರ್. ದಿನದ 24 ಅವರ್ಸ್ ಅಲ್ಲಿ 19 ಅವರ್ಸು ಅಲ್ಲಿ ಇಲ್ಲಿ ಹೋಗಿ ಉಳಿದಿರುವಂತಹದ್ದು 5 ಅವರ್ಸ್. ಈ 5 ಅವರ್ ಅನ್ನ ನಾನು ಗೋಲ್ಡನ್ ಅವರ್ಸ್ ಅಂತ ಕರಿತೇನೆ. ಚಿನ್ನದಷ್ಟೇ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನೀವು 600ಗೆ 580 ಪ್ಲಸ್ ತಗೋತಿರೋ ಅಥವಾ 400 ಅಲ್ಲೇ ಸ್ಟಕ್ ಆಗ್ತಿರೋ ಅನ್ನೋದು ಈ ಗೋಲ್ಡನ್ ಅವರ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಲ್ಲಿ ತನಕ ನನ್ನ ಜೊತೆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗುತ್ತೆ ಯು ಆರ್ ವಿತ್ ಮೀ. ಈ 5 ಅವರ್ಸ್ ಅಲ್ಲಿ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದು ನಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿರುವಂತಹದ್ದು. ಸೊ 5 ಅವರ್ಸ್ ಫಾರ್ ಎಕ್ಸಾಂಪಲ್, ಈ 5 ಗಂಟೆ ಎಲ್ಲಿ ಸಿಗ್ತಾ ಇದೆ ಅನ್ಕೋಣ. ಮಾರ್ನಿಂಗ್ ಅಲ್ಲಿ 6 to 7 AM. ಈ 5 ಅವರ್ನಲ್ಲಿ ಇಲ್ಲಿ 1 ಗಂಟೆ ಹೋಗ್ತಾ ಇದೆ ಅನ್ಕೋಣ. ಇದು ನಮ್ಮ ಸ್ಟಡಿ ಬ್ಲಾಕ್ 1 ಆಗತ್ತೆ. 6 to 7 AM ಡೈಲಿ ಟೈಮ್ ಟೇಬಲ್ ನಲ್ಲಿ ಮೊದಲು ನಾವು ಈ 6 to 7 AM ಅನ್ನ ಬ್ಲಾಕ್ ಮಾಡಬೇಕು. ಸರ್ ನನಗೆ 5 ಅವರ್ ಸಿಗ್ತಾ ಇಲ್ಲ, 5 ಗಂಟೆ ಸಿಗ್ತಾ ಇಲ್ಲ ದಿನದಲ್ಲಿ. ಹಾಗಿದ್ರೆ ನೀವು 2 ದಿನ ನಿಮ್ಮನ್ನ ಟ್ರ್ಯಾಕ್ ಮಾಡಿ. ಅಂದ್ರೆ ಮಾರ್ನಿಂಗ್ ಟು ನೈಟ್ ನನ್ನ ಟೈಮ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಈ ಟೈಮ್ ಹೋಗ್ತಾ ಇರೋದ್ರಲ್ಲಿ ಯಾವುದು ವೇಸ್ಟ್ ಇದೆ ಅದನ್ನ ಕಡಿಮೆ ಮಾಡಿಕೊಂಡು ಈ 5 ಅವರಿಗೆ ಬನ್ನಿ. ನಮಗೆ ಯಾವುದೇ ಕಂಡೀಷನ್ದಲ್ಲೂ 5 ಗಂಟೆ ಬೇಕು ಅಂತ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ? ಸೊ ಮಾರ್ನಿಂಗ್ ಅಲ್ಲಿ 6 to 7 AM. ಸರ್ ಮಾರ್ನಿಂಗ್ ನಾನು 7 AM ಕಾಲೇಜಿಗೆ ಹೋಗಬೇಕು. ಹಾಗಾದ್ರೆ 5 to 6 ನೀವು ಆ ಗೋಲ್ಡನ್ ಬ್ಲಾಕ್ ಅನ್ನ ಇದು ಮಾಡ್ಕೊಳ್ಳಿ. ಅಂದ್ರೆ ಆ 5 to 6 ಓದ್ತೇನೆ ಅಥವಾ 6 to 7 AM ಓದ್ತೇನೆ. ಇದು ನಮ್ಮ ಫಸ್ಟು. ಅದಾದ್ಮೇಲೆ ಕಾಲೇಜ್ ಬರುತ್ತೆ. ಸೊ ಈವ್ನಿಂಗು 7 PM ಅನ್ಕೊಳ್ಳೋಣ, ನೀವು ಮನೆಗೆ ಬರ್ತಾ ಇದ್ದೀರಾ. ಈ 7 to 11 PM ಏನಿದೆ ಅಲ್ಲ, ಅದು ನಮ್ಮ ಗೋಲ್ಡನ್ ಬ್ಲಾಕ್ನಲ್ಲಿರುವಂತಹ 4 ಗಂಟೆಗಳು. ಈ 7 to 11 PM ಅಲ್ಲಿ ನಾನು ಹೇಳೋದು 7 to 8:30 ಓದಿ. ಇದು ನಮ್ಮ ಸೆಕೆಂಡ್ ಸ್ಟಡಿ ಬ್ಲಾಕ್ ಆಗತ್ತೆ. ಮಾರ್ನಿಂಗ್ ಅಲ್ಲಿ ಒಂದು ಸ್ಲಾಟು, ಈವ್ನಿಂಗ್ ಅಲ್ಲಿ 7 to 8:30 PM. ಇವೆರಡೂ ಆದ್ಮೇಲೆ ಊಟ ಮಾಡ್ತೀರಾ ಅನ್ಕೋಣ. 8 ರಿಂದ 9:30, 9:30 11 ಗಂಟೆ. ಇದು ನಮ್ಮ ಸ್ಟಡಿ ಬ್ಲಾಕ್ 3 ಆಯ್ತು. ಸೊ ಟೋಟಲ್ ಇಲ್ಲಿ 1 ಅವರು, ಇಲ್ಲಿ ಬರೋದಾದ್ರೆ ಇಲ್ಲಿ 1.5 ತಾಸು, ಇಲ್ಲಿ 1.5 ತಾಸು, 3 ತಾಸು ಪ್ಲಸ್ 4 ಅವರ್ಸ್ ಆಯ್ತು. ನಾನು 5 ಅವರೂ ಬೇಡ ಅಂತೇನೆ, ಅದರಲ್ಲಿ ಮತ್ತೊಂದು ಮೈನಸ್ ಮಾಡಿ 4 ಅವರ್ ನೀವು ಪ್ರಾಪರ್ ಆಗಿ ಈ ಟೈಮ್ ಸ್ಲಾಟ್ಸ್ಗಳಲ್ಲಿ ಓದಿದ್ರೆ ಸಾಕು, ನೀವು 600 ಅನ್ನ ಅಚೀವ್ ಮಾಡ್ತೀರಾ. ಆದ್ರೆ ಇಲ್ಲಿ ನಮ್ಮ 1 ಅವರ್ ಹೋಗ್ತಾ ಇದೆಯಲ್ಲ, ನಾನು 5 ಅವರ್ ಅಂದಿದ್ದೆ ಬಟ್ 4 ಅವರ್ ಓದ್ಲಿಕ್ಕೆ ಆಗ್ತಾ ಇರೋದು. ಅದನ್ನ ನಾನು ಸಂಡೇ ಫಂಡೇ ಅಲ್ಲಿ ಕ್ಯಾಚ್ ಅಪ್ ಮಾಡ್ತೇನೆ. ಆ ಸಂಡೇ ದಿನ ನಾನು 1-2 ಅವರ್ ಎಕ್ಸ್ಟ್ರಾ ಓದ್ತೇನೆ. ಸರ್ ಸಂಡೇನು ಬರೀ ಓದಬೇಕಾ? ನಾನು ಸ್ಪೋರ್ಟ್ಸ್ ಆಡ್ಲಿಕ್ಕೆ ಹೋಗ್ತೇನೆ, ಅದು ಮಾಡ್ತೇನೆ. ಯು ಡೂ ಎವ್ರಿಥಿಂಗ್, ಬಟ್ ಆ ದಿನ ಕಾಲೇಜ್ ಅನ್ನೋದಿರಲ್ಲ. ಹೀಗಾಗಿ ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಹೀಗಾಗಿ ಸಂಡೇ ಅಟ್ಲೀಸ್ಟ್ ನೀವು 6 ಅವರ್ಸ್ ಆದ್ರೂ ಓದಲೇಬೇಕು. ನಿಮ್ಮ ಟೈಮ್ ಅಕಾರ್ಡಿಂಗ್, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ನೀವೆಲ್ಲ ಹೊರಗೆ ಹೋಗ್ತಾ ಇದ್ದೀರಾ ಅಂದ್ರೆ ಈವ್ನಿಂಗ್ ಸ್ಲಾಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ.
ಹಾಗೆ ಓದಬೇಕಾದ್ರೆ 1 ಅವರ್ 1.5 ಅವರ್ ಅಷ್ಟೇ ಟೈಮ್ ಓದಿ ಅದಾದ್ಮೇಲೆ ಬ್ರೇಕ್ ಅನ್ನ ತಗೊಳ್ಳಿ. ಯಾಕಂದ್ರೆ ಇದಿದೆ ಅಲ್ಲ, ಇದಕ್ಕೆ ಪ್ರೊಸೆಸ್ ಮಾಡಲಿಕ್ಕೆ ಟೈಮ್ ಬೇಕಾಗತ್ತೆ. ಮಷೀನನ್ನು ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾ ಇದ್ರೆ ಏನಾಗತ್ತೆ, ಹೀಟ್ ಆಗತ್ತೆ, ಸರಿಯಾಗಿ ಎಫಿಷಿಯೆಂಟ್ ಆಗಿ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಇದನ್ನ ತಲೆಯಲ್ಲಿ ಇಟ್ಕೊಂಡ್ರಾ? ಹಾಗಾದ್ರೆ ಎಸ್, ನಾನು ಇದನ್ನ ಫಾಲೋ ಮಾಡ್ತೇನೆ ಅಂತ ಕಮೆಂಟಲ್ಲಿ ಹಾಕಿ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೂ ಸಹ ಗೊತ್ತಾಗ್ಲಿ ನೀವು ಒಂದು ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಹಾಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಈ ಫಾಲೋ ಅಂತ ಹೇಳ್ತಾ ಇದ್ದೇನೆ. ಮಾಡ್ತೀರಾ ತಾನೆ? ಹಾಗೆ ಪ್ರತಿಯೊಂದು ದಿನ ನೀವು ನಿಮ್ಮನ್ನೇ ನೋಡ್ಕೊಳ್ಳಿ. ಎಷ್ಟು ಅವರ್ಸ್ ನಾನು ಓದ್ತಾ ಇದ್ದೇನೆ, ಎಲ್ಲಿ ನಾನು ಹಿಂದೆ ಹೋಗ್ತಾ ಇದ್ದೇನೆ, ಎಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು. ಹಾಗೆ ಎಸ್ಪೆಷಲಿ ಈ ಟೈಮ್ ಸ್ಲಾಟ್ಸ್ಗಳಲ್ಲಿ ನೀವು ರಿವಿಷನ್ನಿಗೆ ಒಂದು ಟೈಮ್ ಸ್ಲಾಟ್ ಇರಬಹುದು, ರೈಟಿಂಗಿಗೆ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗಿಗೆ ಇರಬಹುದು. ಅವುಗಳಿಗೆಲ್ಲ ದಿನದಲ್ಲಿ ಒಂದೊಂದು ಸ್ಲಾಟ್ಸನ್ನು ಕೊಡಲೇಬೇಕು. ಯಾಕಂದರೆ ಇವು ವೆರಿ ಇಂಪಾರ್ಟೆಂಟು. ಯಾರು ಬರೀ ಓದೋದ್ರಿಂದ ಟಾಪರ್ ಆಗಲ್ಲ, ಯಾರು ಬರೀತಾರೋ, ಯಾರು ರಿವಿಷನ್ ಮಾಡ್ತಾರೋ ಅವರೇ ಟಾಪರ್ ಆಗುವಂತಹದ್ದು. ಹೀಗಾಗಿ ನಿಮ್ಮ ಗುರಿ 600 ಆಗಿದ್ರೆ ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿ, ರೈಟಿಂಗ್ ಮಾಡಿ, ರಿವಿಷನ್ ಮಾಡಿ, ಸಂಡೇನೂ ಸಹ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡಿ. ಕೊನೆಗೆ ಏಪ್ರಿಲ್ ಅಥವಾ ಮೇದಲ್ಲಿ ಯಾವಾಗ ರಿಸಲ್ಟ್ ಬಂದಿರುತ್ತೋ, ಮಾರ್ಚ್ ಏಪ್ರಿಲ್ದಲ್ಲಿ ಬಂದಿರುತ್ತೆ, ಆಗ ಆ ರಿಸಲ್ಟ್ ಅನ್ನ ನೋಡಿ ನೀವೇ ಹೇಳ್ತೀರಾ ಎಸ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ. ಅಂಡ್ ಎನಿವೇ ಐ ವಿಲ್ ಬಿ ಆಲ್ವೇಸ್ ಪ್ರೌಡ್ ಆಫ್ ಯು. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.